ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಯಾವ ಥರ ಫಿಶ್ ತವಾ ಫ್ರೈ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಹೋಟೆಲಲ್ಲಿ ಸಿಗೋವಂಥ ತವಾ ಫ್ರೈಗಿಂತನೂ ಸೂಪರಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ. ಹಾಗಾದರೆ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು 40-50 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನ ಒಂದು 5 ನಿಮಿಷ ನೀರಲ್ಲಿ ಕುದಿಸಿ ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೆ. ನೀರಲ್ಲಿ ಹಾಕಿ ಕುದಿಸ್ಬೇಕು ಅಂತ ಹೇಳಿದರೆ ಸ್ವಲ್ಪ ಕಲರ್ ಕೊಡುತ್ತೆ, ಹಾಗೆ ಬೇಗನೆ ಗ್ರೈಂಡ್ ಆಗುತ್ತೆ ಅಂತ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಟಂಥ ಮೆಣಸನ್ನು ಹಾಕ್ಕೊಳ್ಳುವ. ಈ ನೆನೆಸಿಟ್ಟಂಥ ನೀರೇನಿದೆ, ಮೆಣಸಿನ ನೀರು, ಅದನ್ನ ವೇಸ್ಟ್ ಮಾಡೋದು ಬೇಡ. ಗ್ರೈಂಡ್ ಮಾಡಲಿಕ್ಕೆ ಅದೇ ನೀರನ್ನು ಯೂಸ್ ಮಾಡಿದ್ರಾಯಿತು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನು ಅರಿಶಿನ, ಹಾಗೆ 4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದಾನೆ. ಹಾಗೆ 10-15 ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡ ಗಾತ್ರದಲ್ಲಿ ಹುಣಸೆ ಹುಳಿ ತೊಗೊಂಡಿದ್ದಾನೆ. ಮೀನಿಗೆ ಹುಳಿ ಯಾವತ್ತೂ ಜಾಸ್ತಿನೇ ಇರಬೇಕು. ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ, ಮಸಾಲೆ ರೆಡಿಯಾಗಿದೆ. ಈಗ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹುಳಿ ಜಾಸ್ತಿ ಇದೆ ಅಂತ ಅನ್ನಿಸ್ಬೇಕು ನಮಗೆ, ಉಪ್ಪುಪ್ಪಾಗಿರಬೇಕು. ಆಗ ಮಾತ್ರ ಮೀನಿಗೆ ಹೇಳ್ಕೊಂಡು ಚೆನ್ನಾಗಾಗುತ್ತೆ. ಹಾಗೆ ಉಳಿದಿರೋ ಮಸಾಲೆಯನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅಪ್ ಟು 20 ಡೇಸ್ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ವೈಟ್ ಪಾಂಫ್ರೆಟ್ ತೊಗೊಂಡಿದ್ದೇನೆ. ನೀವು ಯಾವುದೇ ಫಿಶ್ ಬೇಕಾದರೂ ಯೂಸ್ ಮಾಡ್ಬೋದು. ಇದಕ್ಕೆ ಈಗ ಗೆರೆ ಹಾಕ್ಕೊಳ್ಳೋಣ. ಗೆರೆ ಹಾಕ್ಕೊಂಡ್ರೆ ಉಪ್ಪು ಹುಳಿ ಖಾರ ಎಲ್ಲ ಮೀನಿಗೆ ಕರೆಕ್ಟಾಗಿ ಎಳ್ಕೊಳ್ಳುತ್ತೆ. ನೋಡಿ, ಈ ಥರ ನೋಡಿ, ಗೆರೆ ಹಾಕ್ಕೊಂಡಾಯಿತು. ಈಗ ಇದಕ್ಕೆ ಮಸಾಲೆ ಅಪ್ಲೈ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಒಂದು ಮೀನಿಗೆ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಮೀನಿಗೆ ಮಸಾಲೆ ಹಾಕ್ಕೊಳ್ಳುವ. ಸೊ ಮಸಾಲೆ ಅಪ್ಲೈ ಮಾಡಿದ ನಂತರ ನೀವೊಂದು ಆವಾಗಲೇ ನೀವು ಫ್ರೈ ಮಾಡ್ತೀರಾ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಫ್ರಿಜ್ಜಲ್ಲಿ ಇಟ್ಬಿಡಿ. ಇಲ್ಲ ಒಂದು 4 to 5 hours ನೀವು ಬಿಟ್ಟು ಫ್ರೈ ಮಾಡ್ತೀರಾ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಅಥವಾ ಓವರ್ನೈಟ್ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು ತವಾ ಬಿಸಿ ಆಗಲಿಕ್ಕೆ ಇಟ್ಕೊಳ್ಳುವ. ತವಾ ಬಿಸಿಯಾದ ಕೂಡಲೇ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಮೀನು ಹಾಕ್ಕೊಳ್ಳೋಣ. ಮೀನು ಹಾಕಿದ ಕೂಡಲೇ ಎಕ್ಸ್ಟ್ರಾ ಮಸಾಲೆ ಏನಿರುತ್ತೆ ಆ ಎಕ್ಸ್ಟ್ರಾ ಮಸಾಲೆಯನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಮೀನು ಮೇಲೆ. ಯಾಕಂದರೆ ಇದಕ್ಕೆ ನಾವು ಕಾರ್ನ್ಫ್ಲೋರ್ ಅಥವಾ ಮೈದಾ ಏನೂ ಯೂಸ್ ಮಾಡಲಿಲ್ಲ. ಸೊ ಇದೇ ಮಸಾಲೆ ನಿಮಗೆ ಡ್ರೈ ಆಗಿ ಕೋಟಿಂಗ್ ಆಗಬೇಕು. ಹಾಗಾಗಿ ಎಕ್ಸ್ಟ್ರಾ ಮಸಾಲೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ. ಮಸಾಲೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ಆಗಿದೆ. ಈಗ ಮೀನು ಒಂದು ಸೈಡ್ ಬೆಂದಿದೆ. ಈಗ ಇದನ್ನು ಮಗುಚಿ ಹಾಕ್ಕೊಳ್ಳೋಣ. ಮಗುಚಿ ಹಾಕ್ಕೊಂಡಿದ ನಂತರ ಈಗ ಮಸಾಲೆ ಏನು ಸೈಡಲ್ಲಿ ಉಳಿದಿರುತ್ತೆ ಅಲ್ವಾ, ಅದನ್ನೆಲ್ಲ ಈ ಮೀನಿನ ಮೇಲೆ ಹಾಕ್ತಾ ಬರಬೇಕು. ಸೈಡಲ್ಲಿ ಮಸಾಲೆ ಬಿಟ್ಟಿರುತ್ತಲ್ವ ಅದನ್ನೆಲ್ಲ ಮೀನಿನ ಮೇಲೆ ಹಾಕ್ಕೊಳ್ತಾ ಬನ್ನಿ. ಹಾಕೊಂಡ ನಂತರ
ಮುಚ್ಚಿ ಇನ್ನೊಮ್ಮೆ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಸೈಡ್ ಕೂಡ ಮೀನು ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ, ಫ್ಲೇವರ್ಫುಲ್ ಆಗಿರಲಿ ಅಂತ ಅಷ್ಟೇ. ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿರುತ್ತಲ್ವ, ಸೊ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಬರೋಣ. ಹಾಗೆ ನೀವು ಸೈಡಲ್ಲಿ ಮಸಾಲೆ ಬಿಟ್ಟಿರುತ್ತಲ್ವ, ಅದನ್ನೆಲ್ಲ ಅವಾಗವಾಗ ಮೀನಿನ ಮೇಲೆ ಹಾಕ್ತಾ ಇರಬೇಕು. ನಾನು ಮಾಡೋ ಫಿಶ್ ತವಾ ಫ್ರೈ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ. ಮೊನ್ನೆಯಿಂದ ಕೇಳ್ತಾನೆ ಇದ್ದರು, ತವಾ ಫ್ರೈ ವಿಡಿಯೋ ಅಪ್ಲೋಡ್ ಮಾಡು ಅಂತ. ಸೊ ಇವತ್ತು ನಿಮಗೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಯಾವ ಥರ ಇತ್ತು ಅಂತ. ನೋಡಿ, ಈಗ ಮಸಾಲೆ ಎಲ್ಲ ಡ್ರೈ ಆಗಿದೆ, ತವಾ ಫ್ರೈ ರೆಡಿ ಆಯಿತು. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಫಿಶ್ ತವಾ ಫ್ರೈ ರೆಡಿ ಆಗಿದೆ. ಫಿಶ್ ಕೂಡ ಫ್ರೆಶ್ ಆಗಿತ್ತು, ಹಾಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.